ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಪ್ರಶ್ನೆಗಳು ನಾವು ಹೇಳಿದ್ದೇ ಕ್ವಶನ್ ಪೇಪರಲ್ಲಿ ಬಂದಿದೆ ಸರ್. ಮೈಸೂರಿನಲ್ಲಿ ಈ ಒಂದು ಎಕ್ಸಾಮ್ ನಡೆದಿರುವಂಥದ್ದು. ಮೈಸೂರು ಡಿಸ್ಟಿಕಲ್ಲಿ ಎಲ್ಲ ಕ್ವಶನ್ಸ್ಗಳು ಯಾವುದೂ ಸಪ್ರೇಟಾಗಿ ಬಂದಿಲ್ಲ. ಎನಿಹೌ ಬನ್ನಿ ಈಗ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೆಕೆಂಡ್ ಇಯರ್ PUC ಫಸ್ಟ್ ಟೆಸ್ಟ್ ಆಗಸ್ಟ್ 2026. ದಿಸ್ ಈಸ್ ಅವರ್ ಮೇಲ್ ಐ ಡಿ ಮೈ ಡಿಯರ್ ಚಿಲ್ಡ್ರನ್. ಈ ಒಂದು ಮೇಲ್ ಐ ಡಿಗೆ ತಮ್ಮ ಬಳಿ ಇರುವಂತಹ ಯಾವುದೇ ಸಬ್ಜೆಕ್ಟ್ ಕ್ವಶನ್ ಪೇಪರ್ ಆಗಿರ್ಬೋದು ದಯವಿಟ್ಟು ಕಳಿಸಿಕೊಡಿ. ಎಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಯಾರ ಹೆಸರು ಕೂಡ ಇಲ್ಲಿ ತಗೊಂತ ಇಲ್ಲ ನಾನು. ಬಹಳ ಜನ ಅಂದರೆ ಅದನ್ನು ಲಿಮಿಟೇ ಇಲ್ಲ, ಅಷ್ಟು ಮೈಸೂರು ನನ್ನ ಒಂದು ಈಗ ಫೇವ್ರೇಟ್ ಆಗಿಬಿಟ್ಟಿದೆ. ಯಾಕೆ ಅಂದರೆ ಮೈಸೂರು ಬೆಂಗಳೂರು ಅಷ್ಟು ಜನ ಕ್ವಶನ್ ಪೇಪರ್ಸ್ಗಳನ್ನು ಕಳಿಸ್ಕೊಟ್ಟಿದ್ದೀರಾ. ಬನ್ನಿ, ಅಕಾರ್ಡಿಂಗ್ ಟು ರೋಮಿಯೋ ಹೂಸ್ ಬ್ಯೂಟಿ ಈಸ್ ಟು ರಿಚ್ ಫಾರ್ ಯೂಸ್ ಅಂತ ಇದೆ. ಯಾರ ಬ್ಯೂಟಿ ಅಂದರೆ ಜೂಲಿಯೆಟಿನ ಬ್ಯೂಟಿ ಅಂತ ಹೇಳ್ತಾನೆ. ಹಾಗಿದ್ರೆ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ದಿ ಸ್ಪೆಷಲ್ ಟ್ಯಾಕ್ಸ್ ಮೆನ್ಷನ್ಡ್ ಇನ್ ದ ಸ್ಟೋರಿ 2 ಡಿಯರ್ ಪಾಠದಲ್ಲಿ ಸ್ಪೆಷಲ್ ಟ್ಯಾಕ್ಸ್ ಯಾವುದು ಅಂತ ಕೇಳಿದ್ದಾರೆ. ಗೇಮಿಂಗ್ ಹೌಸ್ ಅನ್ನುವಂಥದ್ದು ಸ್ಪೆಷಲ್ ಟ್ಯಾಕ್ಸ್. ಉಳಿದ ಎಲ್ಲವೂ ರಾಂಗ್ ಅಂತಲ್ಲ, ಅವೆಲ್ಲವೂ ಟ್ಯಾಕ್ಸ್. ಅದರಲ್ಲಿ ಸ್ಪೆಷಲ್ ಟ್ಯಾಕ್ಸ್ ರೆವಿನ್ಯೂ ಜಾಸ್ತಿ ಅಂದರೆ ಆಪ್ಷನ್ ಬಿ. ಮ್ಯಾಚ್ ದ ಫಾಲೋಯಿಂಗ್ ನೋಡೋಣ ಮಕ್ಕಳೇ. ಅ ವುಮೆನ್ ಹೆಲ್ಡ್ ಅ ಬೇಬಿ ನೋಡಿ, ಅಂದರೆ ಎಗೆ ಈಗ 2 ಅಂತ ಬರಬೇಕು. ಎಲ್ಲಿದೆ ಆಪ್ಷನ್ ನೋಡೋಣ. ನೋಡಿ, 2 ಕಡೆ ಇದೆ. ಬಿ ಅಥವಾ ಸಿನೇ ಆನ್ಸರ್ ಆಗಬೇಕು. ಈಗ ಚಿಲ್ಡ್ರನ್ ಅಂದರೆ ಯಾರು? ಆ್ಯರೋಸ್ ಅಂತ. ಹಾಗಿದ್ರೆ ಬಿಗೆ 3 ಅಂತ ಬರಬೇಕು. ಪೇರೆಂಟ್ಸ್ ಅಂದರೆ ಬಾಸ್. ಹಾಗಿದ್ರೆ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಕ್ಲಿಯರ್? ಬನ್ನಿ ವಿದ್ಯಾರ್ಥಿಗಳೇ, ಈಗ ಕಂಪ್ಲೀಟ್ ದಿ ಅನಾಲಜಿ ವಿತ್ ರೆಫರೆನ್ಸ್ ಟು ದಿ ಎವ್ರಿಥಿಂಗ್ ಅಂತ ಇದೆ. ಮೋನೋಕಲ್ಚರ್ ಆಫ್ ಮೈಂಡ್ ಯಾರ್ದು? ವಂದನ ಶಿವ. ತಪೋವನ್ ಯಾರ್ದು? ರವೀಂದ್ರನಾಥ್ ಟಾಗೋರ್ ಬರೆದಂತಹ ಎಸ್ಸೆ. ಹಾಗಿದ್ರೆ ಆಪ್ಷನ್ ಸಿ ರೈಟ್ ಆನ್ಸರ್. ಕ್ಲಿಯರ್? ಕ್ವಶನ್ ನಂಬರ್ 5, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಚೂಸ್ ದಿ ಸ್ಟೇಟ್ಮೆಂಟ್ ವಿಚ್ ಈಸ್ ಇನ್ಕರೆಕ್ಟ್ ಅಂತ ಇದೆ. ಹಾಗಿದ್ರೆ ಇಲ್ಲಿ ಸರಿಯಾದ ಉತ್ತರ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಹೇಳಿದರೆ ಆಪ್ಷನ್ ಬಿ ಆಗಿರುತ್ತೆ. ಡಾನಾ ಲಾರಾ ಡೈಡ್ ವೆನ್ ಲಿಟಲ್ ನೋಡಿ ಏನಂತೀರಾ ವೆನ್ ಎ ಟೈಡ್ ಸ್ವೆಪ್ಟ್ ಹರ್ ಔಟ್ ಟು ಸಿ ಅಂತ ಇದೆ. ಆಪ್ಷನ್ ಬಿನೇ ತಪ್ಪಾದದ್ದು. ಕ್ವಶನ್ ನಂಬರ್ 6, ಡಾನಾ ಲಾರಾ ಕ್ಯಾರೀಸ್ ಎ ಡ್ಯಾಶ್ ಇನ್ ಹರ್ ಹ್ಯಾಂಡ್ ಅಂತ ಇದೆ. ಪ್ಯಾರಾಸೋಲ್ ಅನ್ನುವಂಥದ್ದೇ 100% ಸರಿಯಾದ ಉತ್ತರ ಆಗಿರುತ್ತೆ. ಪ್ಯಾರಾಸೋಲ್ ಅಂತ ಹೇಳಿದರೆ ಅಂಬ್ರೆಲಾ ಅಂತ. ಆಯ್ತಾ ಮಕ್ಕಳೇ? ವಿಚ್ ಆಕ್ಟ್ ಆಸ್ ಕೇನ್. ಕ್ವಶನ್ ನಂಬರ್ 7 ನೋಡಿ, ಎಷ್ಟು ಈಸಿ ಕೊಟ್ಟಿದ್ದಾರೆ. ಎಲ್ಲರೂ ಕಲ್ತಿದ್ರಿ ಅನಿಸುತ್ತೆ. ಚಿಪ್ಕೋ ಮೂಮೆಂಟ್ ಟುಕ್ ಪ್ಲೇಸ್ ಇನ್ ದ ಗಾರ್ವಾಲ್ ರೀಜನ್. ಇಟ್ ಡ್ಯಾಶ್ ಅಂತ ಇದೆ. ಇಟ್ ವಾಸ್ ಸಪೋರ್ಟೆಡ್ ಈಸ್ ದ ರೈಟ್ ಆನ್ಸರ್ ಬೈ ದ ಪೀಸೆಂಟ್ ವಿಮನ್. ಎ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ವಾಸ್ ಅಪೋಸ್ಡ್ ಬೈ ದೆಮ್. ಹೌದಾ? ಮೆನಿ ಸಾಂಗ್ಸ್ ಬಹು ಪ್ಲೂರಲ್ ಫಾರಮ್ ಸೊ ವರ್ ಕಾಂಪೋಸ್ಡ್ ಈಸ್ ದ ರೈಟ್ ಆನ್ಸರ್. ಬನ್ನಿ ಕ್ವಶನ್ ನಂಬರ್ 8 ನೋಡ್ತಾ ಹೋಗೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಏನ್ರಿ ಇದು ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ದ ಕ್ರಿಮಿನಲ್ ಕಂಪ್ಲೇಂಟ್ ದಟ್ ದ ಕಿಂಗ್ ಆಫ್ ಮೊನಾಕೋ ಹ್ಯಾಡ್ ರೂಯಿಂಡ್ ಹಿಸ್ ಕ್ಯಾರೆಕ್ಟರ್ ಆ್ಯಂಡ್ ಪೀಪಲ್ ವುಡ್ ಡ್ಯಾಶ್. ಅವನನ್ನು ಯಾರೂ ಕೂಡ ಮಾತನಾಡಿಸುವುದೇ ಇಲ್ಲ. ಟರ್ನ್ ದೇರ್ ಬ್ಯಾಕ್ಸ್ ಆನ್ ಹಿಮ್ ಅನ್ನುವಂಥದ್ದು ಸರಿಯಾದ ಉತ್ತರ. ಟರ್ನ್ ದೇರ್ ಬ್ಯಾಕ್ಸ್ ಅಂತ ಆಯ್ತು ರೀ. ಆಯಿತಾ? ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂಥ ಅಜಯ್ ಸ್ಟಾಲಿನ್ ಅವರಿಗೆ ಧನ್ಯವಾದಗಳು. ಅವ್ರ ಹೆಸರು ಇಲ್ಲೇ ಹಾಕಿಬಿಟ್ಟಿದ್ದಾರೆ. ಹೇಳಲಿಲ್ಲ ಅಂದರೆ ಮತ್ತೆ ನೀವೇ ಓದ್ಕೊಂತೀರಾ. ಎಷ್ಟು ಬುದ್ಧಿವಂತರು ರೀ ಇವರು. ಬನ್ನಿ ಆಯಿತಾ? ಹಿ ಹ್ಯಾಡ್ ಗಾಟ್ ಡ್ಯಾಶ್ ಆಫ್ ವರ್ಕಿಂಗ್ ಅಂತ ಇದೆ. ಹಿ ಹ್ಯಾಡ್ ಗಾಟ್ ಔಟ್ ಆಫ್ ದ ವೇ ಆಫ್ ವರ್ಕಿಂಗ್ ಅನ್ನುವಂಥದ್ದು ಸರಿಯಾದ ಉತ್ತರ. ಔಟ್ ಆಫ್ ದಿ ವೇ ಅಂತ. ಆಯಿತಾ ಮಕ್ಕಳೇ? ಕ್ವಶನ್ ನಂಬರ್ 9 ನೋಡೋಣ. ದಿಸ್ ಈಸ್ ಅವರ್ ಮೇಲ್ ಐ ಡಿ. ಕಂಡ್ರೆ ರಿಕ್ವೆಸ್ಟ್ ಎವ್ರಿ ಒನ್ ಪ್ಲೀಸ್ ಸೆಂಡ್ ಯುವರ್ ಎನಿ ಸಬ್ಜೆಕ್ಟ್ ಎನಿ ಕ್ವಶನ್ ಪೇಪರ್. ಆಯಿತಾ? ಎಷ್ಟು ಈಸಿ ಇದೆ ನೋಡಿರಿ ಇದು. ಲಲಿತಾ ಇದನ್ನು ಕೊಟ್ಟಿದ್ದರು. ಭಾಳ ಸಲ ನಾನು ಇದನ್ನು ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ. ಶಿ ಅಂದರೆ ಯಾರು? ನಾನು ಡೈರೆಕ್ಟ್ ಪ್ಯಾಸೇಜ್ ಓದ್ದಂಗೆ ಹೇಳ್ಬೋದು ನೋಡಿ. ಶಿ ಅಂದರೆ ಯಾರು ಅಂದರೆ ಲಲಿತಾ ಅಂತ. ಇಟ್ ಅಂದರೆ ಚೆಸ್ ಅಂತ. ವಿಚ್ ಅಂದರೆ ಚೆಸ್ ಅಕಾಡೆಮಿ. ಹರ್ ಅಂದರೆ ಲಲಿತಾಸ್ ಅಂತ. ಹೂ ಅಂತ ಹೇಳಿದರೆ ಪ್ರೊಫೆಷ್ನಲ್ ಚೆಸ್ ಪ್ಲೇಯರ್ಸ್ ಅಂತ. ಧನ್ಯವಾದಗಳು. ಆಯಿತಾ? ಇದು ಗೊತ್ತಾಗಲ್ಲ ನಿಮಗೆ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಗ್ರಾಮರಿನ ಲಿಂಕನ್ನು ಕೊಟ್ಟಿರ್ತೇನೆ, ಕಲೀರಿ. ಪಾರ್ಟ್ ಬಿ ನೋಡ್ರೋ. ಇನ್ನೂ ಯಾರಿಗೆ ಇಂಗ್ಲೀಷ್ ಎಕ್ಸಾಮ್ ಆಗಿಲ್ವೋ 50 ನಿಮಿಷದ ಒಂದು ವಿಡಿಯೋ ನೋಡಿದ್ರೆ ಸಾಕು. 40 ಔಟ್ ಆಫ್ 40 ಫಿಕ್ಸು. ಜೊತೆಗೆ 14 ನಿಮಿಷದ ಒಂದು ಗ್ರಾಮರ್ ವಿಡಿಯೋ ಇದೆ ಅಷ್ಟೇ. ಆಯಿತಾ? ನೇಮ್ ಎನಿ 2 ಬ್ರೈಟ್ ಇಮೇಜಸ್ ಯೂಸ್ಡ್ ಬೈ ಶೇಕ್ಸ್ಪಿಯರ್ ಟು ಡಿಸ್ಕ್ರೈಬ್ ಜೂಲಿಯಟ್ಸ್ ಬ್ಯೂಟಿ ಅಂತ ಇದೆ. ನೀವು ಬರೀಬೇಕು ರಿಚ್ ಜುವೆಲ್ ಅಂತ ಬರೀಬೇಕು. ಆಯಿತಾ? ಸೆಕೆಂಡ್ ಒನ್ ಸ್ನೋವಿ ಡವ್.
ವಾಟ್ ಆರ್ ದ 2 ಪಾಪ್ಯುಲರ್ ಕೋರ್ಸಸ್ ಇನ್ ಅರ್ತ್ ಯೂನಿವರ್ಸಿಟಿ? ನೋಡಿ ಸರ್, ಕ್ವಶನ್ ನಂಬರ್ 10 ಕೂಡ ನಾನು ಕೊಟ್ಟಿದ್ದೆ, ಕ್ವಶನ್ ನಂಬರ್ 11 ಕೂಡ ನಾನೇ ಕೊಟ್ಟಿದ್ದೆ. 2 ಪಾಪ್ಯುಲರ್ ಕೋರ್ಸಸ್ A to Z ಆರ್ಗ್ಯಾನಿಕ್ ಫಾರ್ಮಿಂಗ್ ಆ್ಯಂಡ್ ಆಗ್ರೋ ಎಕಾಲಜಿ. ಇನ್ನೊಂದು ಯಾವ್ದು ರೀ? ಗಾಂಧಿ ಆ್ಯಂಡ್ ಗ್ಲೋಬಲೈಜೇಷನ್. ಆಯಿತಾ? ಕ್ವಶನ್ ನಂಬರ್ 12 ನೋಡಿ, ಟು ಹೂಮ್ ಡಸ್ ಬೋ ಆ್ಯಂಡ್ ದ ಲಿವಿಂಗ್ ಆ್ಯರೋ ರೆಫರ್ಸ್ ಅಂತ ಇದೆ. ಇದೇ ಅಲ್ಲಿ ನಿಮ್ಗೆ MCQs ಕೊಟ್ಬಿಟ್ಟಿದ್ದಾರೆ ನೋಡಿ. ಬೋ ಅಂತ ಹೇಳಿದರೆ ಪೇರೆಂಟ್ಸ್ ಅಂತ, ಲಿವಿಂಗ್ ಆ್ಯರೋಸ್ ಅಂತ ಹೇಳಿದರೆ ಲಿವಿಂಗ್ ಚಿಲ್ಡ್ರನ್ ಅಂತ ಅಷ್ಟೇ. 3 ಮಾರ್ಕ್ಸ್ ಕ್ವಶನ್ಸ್ ನೋಡಿ ಸರ್. ನವಧನ್ಯ ಫಾರ್ಮ್ 99% ಬರುತ್ತೆ ಅಂತ ಇವರಿಗೆ ಮೈಸೂರಿನವ್ರಿಗೆ ಬಂದಿದೆ. ಇನ್ನೊಂದು ಕ್ವಶನ್ ಕೂಡ ಕೊಟ್ಟಿದ್ದೆ, ಅರ್ತ್ ಯೂನಿವರ್ಸಿಟಿಯಿಂದ ಬೇರೆಯವರಿಗೂ ಬಂದಿದೆ. ಹೌ ಡಸ್ ರೋಮಿಯೋ ಗ್ಲೋರಿಫೈ ಜೂಲಿಯಟ್ಸ್ ಫ್ಲಾಲೆಸ್ ಬ್ಯೂಟಿ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂತ ಇದೆ. ಕೊಟ್ಟಿದ್ದಾರೆ, ಒಟ್ಟು ಏನೋ ತುಂಬಬೇಕು ಅಂತ ಕೊಡಬಾರ್ದಿತ್ತು. 14ನೇ ಪ್ರಶ್ನೆ, ಹೌ ಡಸ್ ಡಾನಾ ಲಾರಾ ಡಿಸ್ಕ್ರೈಬ್ ಹರ್ ಓನ್ ಡೆತ್ ಅಂತ ಇದೆ. ಯಾವ ರೀತಿಯಾಗಿ ತನ್ನ ಸಾವನ್ನು ತಾನೇ ಡೆಕೋರೇಟ್ ಮಾಡಿಕೊಳ್ತಾಳೆ, ಇದನ್ನು ಬರೀರಿ ಅಂತ. ಇದನ್ನು ನಾವು ಫಿಕ್ಸಿಯಸ್ ಸ್ಟೋರಿ ಅಂತ ಕರಿತೀವಿ, ಗೊತ್ತಾಯ್ತಾ? ಆನ್ಸರ್ ಏನಿ ಒನ್ ಆಫ್ ದಿ ಫಾಲೋಯಿಂಗ್ ಇನ್ ಅಬೌಟ್ 100 ವರ್ಡ್ಸ್ ಈಚ್ ಅಂತ ಇದೆ. ಡಿಸ್ಕ್ರೈಬ್ ಹೌ ಗಾನ್ಜಲೋ ಗ್ಲೋರಿಫೈಸ್ ಹಿಸ್ ಕಸಿನ್ಸ್ ಡೆತ್ ಅಂತ ಇದೆ. ಯಾವ ರೀತಿಯಾಗಿ ಅವನು ಸುಳ್ಳು ಕಥೆಯನ್ನು ಹೇಳ್ಕೊಂತ ಡಿಸ್ಕ್ರೈಬ್ ಮಾಡ್ತಾನೆ, ಅದನ್ನು ಬರೀರಿ ಅಂತ. ಹೌ ಡಿಡ್ ದ ಕ್ರಿಮಿನಲ್ ಲೆಡ್ ಹಿಸ್ ಲೈಫ್ ಆಫ್ಟರ್ ಹಿಸ್ ರಿಲೀಸ್ 2 ಇಯರ್ ಅಂತ ಇದೆ. ನಿಜವಾಗಿಯೂ ಇದು 4 ಮಾರ್ಕ್ಸಿಗೆ ಕೊಡುವಂಥ ಪ್ರಶ್ನೆ ಅಲ್ಲ. ಪಾರ್ಟ್ ಸಿ ನೋಡ್ತಾ ಹೋಗೋಣ, ನೋಡುವ ಅವಶ್ಯಕತೆಯೇ ಇಲ್ಲ. ಇದನ್ನು ನೀವು ಬರೆದಿರ್ತೀರ, ಮುಗಿದೇ ಹೋಯ್ತು ರೀ ಪೇಪರು, ಆಯಿತಾ? ಮತ್ತೆ ಸ್ಕಿಪ್ ಮಾಡಿಬಿಡಿ. ಲಾಸ್ಟ್ ಮೇನ್ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತದೆ. ಐ ಸ್ಟೇಡ್ ಇನ್ ಎ ಸ್ಮಾಲ್ ಸಿಟಿ, ಐ ಮೇಡ್ ಡ್ಯಾಶ್ ಲಿವಿಂಗ್ ಟೀಚಿಂಗ್ ಇಂಗ್ಲೀಷ್. ಅಂತ ಬರಬೇಕು. ಐ ಮೇಡ್ ಅ ಲಿವಿಂಗ್ ಟೀಚಿಂಗ್. ಎ ಅಂತ ಬರೀಬೇಕು ಫಸ್ಟ್ ಡ್ಯಾಶಿಗೆ. ಟೀಚಿಂಗ್ ಯಾರಿಗೆ? ಟು ಮೈಗ್ರೆಂಟ್ ಲೇಬರರ್ಸ್ ಅಂತ. TO2 ಅನ್ನುವಂಥದ್ದು ಸರಿ. A2 ಕ್ಲಿಯರ್. ನೆಕ್ಸ್ಟು ಚೂಸ್ ದ ವರ್ಬ್ ಅಂತ ಇದೆ, ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್. ನಂಬರ್ ಆಫ್ ಡ್ರಾಪ್ಔಟ್ಸ್ ಡ್ಯಾಶ್ ಕ್ವೈಟ್ ಲಾರ್ಜ್ ಅಂತ ಇದೆ. ನೋಡಿ, ನೆನ್ಪಿಟ್ಕೊಳ್ಳಿ, ಡ್ರಾಪ್ಔಟ್ಸ್ ನೋಡ್ಕೊಂಡು ಬರ್ದವನಂತೂ ಯಾಮಾರಿದ ಅಂತಲೇ ಗೊತ್ತಾ. ಇಲ್ಲಿ ಸರಿಯಾದ ಉತ್ತರ ಏನು ಗೊತ್ತಾ ಮಕ್ಕಳೇ? ದಿ ನಂಬರ್ ಆಫ್ ಅಂತ ಬಂದರೆ ಯಾವಾಗೂ ಕೂಡ ಇಟ್ ಆಲ್ವೇಸ್ ಟೇಕ್ಸ್ ಎ ಸಿಂಗ್ಯುಲರ್. ಹಾಗಾಗಿ ವಾಸ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ ಬಿ, ಒನ್ ಆಫ್ ಮೈ ಫ್ರೆಂಡ್ಸ್ ಡ್ಯಾಶ್ ಎ ಬ್ಯೂಟಿಫುಲ್ ಭರತನಾಟ್ಯಂ ಡ್ಯಾನ್ಸರ್ ಅಂತ ಇದೆ. ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಅಂತ ಬರೀಬೇಕು. ಕ್ಲಿಯರ್. ಲಾಸ್ಟ್ ಒನ್ ಕ್ವಶನ್ ನಂಬರ್ 21 ನೋಡೋಣ. ರೆಕ್ಟಿಫೈ ದಿ ಎರರ್ ಇನ್ ದ ಫಾಲೋಯಿಂಗ್ ಅಂತ ಇದೆ. ರಾಜನ್ ವಾಸ್ ಬಾರ್ನ್ ಅಟ್ ಎ ವಿಲೇಜ್ ಅಂತ ಇದೆ. ಅದು ಅಟ್ ಎ ವಿಲೇಜ್ ಅದೇ ತಪ್ಪು ಕಣ್ರಿ, ಅಟ್ ಅನ್ನುವಂಥದ್ದೇ ತಪ್ಪು, ಆಯಿತಾ? ಹಾಗಾಗಿ ಅದು ಇನ್ ಎ ವಿಲೇಜ್ ಅಂತ ಬರಬೇಕು. ಪ್ರಿಪೋಸಿಷನ್ ತಪ್ಪಿದೆ ಇಲ್ಲಿ. ರಾಜನ್ ವಾಸ್ ಬಾರ್ನ್ ಇನ್ ಎ ವಿಲೇಜ್. ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲ ಮಕ್ಕಳು ಯಾರೆಲ್ಲ ಮೈಸೂರಿನಿಂದ ನನಗೆ ಪ್ರಶ್ನೆ ಪತ್ರಿಕೆಗಳನ್ನು ಇಂಗ್ಲೀಷ್ ಕಳಿಸ್ಕೊಟ್ಟಿದ್ದೀರೋ ಹೃದಯಪೂರ್ವಕವಾದ ಧನ್ಯವಾದಗಳು. ಐ ಆಮ್ ವೇಟಿಂಗ್ ಫಾರ್ ಯುವರ್ ಲವ್ಲಿ ಬ್ಯೂಟಿಫುಲ್ ಕಮೆಂಟ್ಸ್. ನೋಡೋಣ ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಾ ಅಂತ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಏನೇ ತೊಂದರೆ ಇದ್ದರೂ ನಿಮಗೆ ತಗೊಳ್ಳು ಕಮೆಂಟ್ ಮುಖಾಂತರ ಅದನ್ನು ಸರಿಪಡಿಸಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್.